ಮಂಗಳೂರಿನಲ್ಲಿ ನಿನ್ನೆ ಕಂಬಳ ಕ್ರೀಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದರು. ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಮೇರಿ ಕೋಮ್, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಡಾ ಕೆ ಪ್ರಕಾಶ್ ಶೆಟ್ಟಿ ಉಪಸ್ಥಿತರಿದ್ದರು. ಈ ವೇಳೆ ಬ್ಯಾಕ್ ಟು ಊರು ಕಾರ್ಯಕ್ರಮದಡಿಯಲ್ಲಿ ಕರಾವಳಿ ಯುವ ಉದ್ಯಮಿಗಳಾದ ನಿತಿನ್ ರತ್ನಾಕರ್, ಆನಂದ್ ಫೆರ್ನಾಂಡಿಸ್, ಪ್ರಕಾಶ್ ಫೆರೇರಾ, ಶ್ರೇಯಾ ಶೆಟ್ಟಿ, ಅವಿನಾಶ್ ರಾವ್, ಸೀತಾರಾವ್, ನವೀತ್ ಪದ್ಮರಾಜ್, ಸಂದೇಶ್ ಡಿ ಪೂಜಾರಿ, ಅನ್ಸಫ್ ಅಲಿ, ಸುಧಾಕರ್ ಪೂಂಜಾ ರವರನ್ನು ಸನ್ಮಾನಿಸಲಾಯಿತು. ಬಳಿಕ ಬಿವೈ ವಿಜಯೇಂದ್ರ, ಕಂಬಳ ಕೇವಲ ಕ್ರೀಡೆಯಲ್ಲ, ತುಳುನಾಡಿನ ಅಸ್ಮಿತೆ. ಇಂತಹ ಗ್ರಾಮೀಣ ಸಂಸ್ಕೃತಿಯನ್ನು ಉಳಿಸಲು ಸರ್ಕಾರ ರಾಜಕೀಯ ತಾರತಮ್ಯ ಮಾಡದೆ ಪ್ರೋತ್ಸಾಹವನ್ನು ನೀಡಬೇಕು. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀಡಲಾಗುತ್ತಿದ್ದ ಅನುದಾನವನ್ನು ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. ಕೇವಲ ಒಂದು ಗ್ರಾಮೀಣ ಕ್ರೀಡೆ ಅಲ್ಲ, ಕಂಬಳ ತುಳುನಾಡಿನ ಅಸ್ಮಿತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ರಾಜಕೀಯವನ್ನ ಬೆರೆಸ್ತೇನೆ. ಕಂಬಳ ಕೇವಲ ಕರಾವಳಿ ಭಾಗದಲ್ಲ, ರಾಜ್ಯದ ಯಾವುದೇ ಮೂಲೆಯಲ್ಲಿ ನಡೆದರೂ ಸಹ ಈ ಒಂದು ಜಾನಪದ ಕ್ರೀಡೆಗೆ, ಕಂಬಳಕ್ಕೆ ಇವತ್ತು ಧನ ಸಹಾಯವನ್ನ ನೀಡೋದ್ರ ಮುಖೇನ. ಮೇರಿ ಕೋಮ್, ಕಂಬಳ ವಿಸ್ಮಯಕರವಾದ ಕ್ರೀಡೆ, ಇದಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಗಬೇಕು. ಕಂಬಳ ಉತ್ಸವವನ್ನು ಬಾಲ್ಯದಲ್ಲಿ ತಾವು ಟಿವಿಯಲ್ಲಿ ನೋಡಿದ್ದೆ, ಈಗ ಪ್ರತ್ಯಕ್ಷವಾಗಿ ಅದರಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದರು. Village in a small town in Manipur, so I come away to see this festival and a really great. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ತುಳುನಾಡಿನ ಯುವ ಉದ್ಯಮಿಗಳು ಬ್ಯಾಕ್ ಟು ಊರು ಎಂಬ ಯೋಜನೆಯಡಿಯಲ್ಲಿ ತಮ್ಮ ಗ್ರಾಮಗಳಲ್ಲಿ ಉದ್ಯಮವನ್ನು ಸ್ಥಾಪಿಸಬೇಕು. ಇದರಿಂದ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ದೊರೆಯುತ್ತವೆ. ಮಂಗಳೂರಿನ ತೀರ್ಥಕ್ಷೇತ್ರಗಳು, ಪ್ರವಾಸಿ ತಾಣಗಳು ಹಾಗೂ ಕರಾವಳಿಯ ವಿಶಿಷ್ಟ ಆಹಾರ ಮತ್ತು ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ಪ್ರಚಾರವಾಗುವ ಅಗತ್ಯವಿದೆ ಎಂದು ತಿಳಿಸಿದರು. ಬೆಂಗಳೂರಿನಲ್ಲಿ ಅಲ್ಲಿ ಸುತ್ತಮುತ್ತಲಿನ ಜನರಿಗೆ ನಮ್ಮೂರಿನ ಕಟೀಲಿನ ಬಗ್ಗೆ, ಕುಕ್ಕೆಯ ಬಗ್ಗೆ, ಮಂಗಳಾದೇವಿಯ ಬಗ್ಗೆ, ಸೋಮನಾಥ ಕ್ಷೇತ್ರದ ಬಗ್ಗೆ ನೀವು ತಿಳಿ ಹೇಳಬೇಕು. ಇಲ್ಲಿಯ ತಿಂಡಿ ತಿನಿಸಿನ ಬಗ್ಗೆ ಹೇಳಬೇಕು, ಇಲ್ಲಿಯ ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ಹೇಳಬೇಕು, ನಮ್ಮೂರಿನ ಸಂಸ್ಕೃತಿಯ ಬಗ್ಗೆ ಹೇಳಬೇಕು. ಹಾಗಾಗಿ ಮಂಗಳೂರಿನ ನಿಜವಾದ ಬ್ರ್ಯಾಂಡ್ ಅಂಬಾಸಿಡರ್ಸ್ಗಳು ಯಾರಂದ್ರೆ ನಮ್ಮೂರಿಂದ ಹೊರಗೆ ಹೋಗಿರುವವರು. ಹಾಗಾಗಿ ನೀವು ಈ ಊರನ್ನ ಬೆಳೆಸುವಲ್ಲಿ ನಮಗೆ ಸಹಕಾರವನ್ನು ನೀಡಬೇಕು.